ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 9 ಸೃಜನ ಶಕ್ತಿಗಾಗಿ ಬ್ರಹ್ಮನ ಪ್ರಾರ್ಥನೆ. ಇದರಿಂದ ಇವತ್ತು 6ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 6. ತಾವತ್ ಭಯಂ ದ್ರವಿಣ ದೇಹ ಸುಹೃನ್ನಿಮಿತ್ತಂ ಶೋಕಸ್ಪೃಹಾ ಪರಿಭವೋ ವಿಪುಲಶ್ಚ ಲೋಭಃ ತಾವನ್ ಮಮೇತ್ಯ ಸದವಗ್ರಹ ಅರ್ತಿಮೂಲಂ ಯಾವನ್ನತೇಂಘ್ರಿಮ ಭಯಂ ಪ್ರವೃಣೀತ ಲೋಕಃ. ಅನುವಾದ: ಓ ನನ್ನ ಪ್ರಭುವೇ, ಲೋಕದ ಜನರು ಎಲ್ಲ ಭೌತಿಕ ವ್ಯಾಕುಲಗಳಲ್ಲಿ ತೊಡಗಿಕೊಂಡಿರುತ್ತಾರೆ. ಅವರು ಯಾವಾಗಲೂ ಭಯಗ್ರಸ್ತರು. ಅವರು ಯಾವಾಗಲೂ ತಮ್ಮ ಧನ, ಶರೀರ ಮತ್ತು ಸ್ನೇಹಿತರನ್ನು ರಕ್ಷಿಸಲು ಪ್ರಯತ್ನಿಸುವರು. ಅವರು ವ್ಯಸನಗಳಿಂದ, ನ್ಯಾಯಬಾಹಿರ ಇಚ್ಛೆಗಳಿಂದ ಮತ್ತು ಪರಿಕರಗಳಿಂದ ತುಂಬಿಕೊಂಡಿರುತ್ತಾರೆ. ಅವರು ತಮ್ಮ ಹೊಣೆಗಾರಿಕೆಗಳನ್ನು ಕೃಪಣತೆಯಿಂದ ನನ್ನದು ಎಂಬ ನಶ್ವರ ಕಲ್ಪನೆಗಳ ಮೇಲೆ ಆಧರಿಸಿರುತ್ತಾರೆ. ಎಲ್ಲಿಯವರೆಗೆ ಅವರು ನಿನ್ನ ಸುರಕ್ಷಿತ ಪಾದಕಮಲಗಳ ಆಶ್ರಯವನ್ನು ಪಡೆಯುವುದಿಲ್ಲವೋ ಅಲ್ಲಿಯವರೆಗೆ ಅವರು ಅಂತಹ ವ್ಯಾಕುಲಗಳಿಂದ ತುಂಬಿರುತ್ತಾರೆ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನ್ ತಿಳ್ಕೊಂಡಿದ್ವಿ? ಬ್ರಹ್ಮ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಹೇಳ್ತಾನೆ, ವೇದ ಧ್ವನಿಯ ವಾಯುವಿನ ಮೂಲಕ ಕರ್ಣರಂಧ್ರಗಳನ್ನ ಪ್ರವೇಶಿಸುತ್ತಲ್ಲ, ಆ ನಿನ್ನ ಪಾದಕಮಲಗಳ ಸುವಾಸನೆಯ ಅಘ್ರಾಣಿಸುವಂಥವನು ಮಾತ್ರ ನಿನ್ನ ಭಕ್ತಿ ಸೇವೆಯನ್ನ ಮಾಡ್ತಾನೆ. ಅವರಿಗೆ ನೀನು ಅವರ ಹೃದಯದಿಂದ ಯಾವತ್ತೂ ಕೂಡ ದೂರ ಆಗೋದಿಲ್ಲ. ಅಂದ್ರೆ ನಮ್ಮ ಹೃದಯ ಅನ್ನೋದೇ ಕಮಲ. ಆದ್ರೆ ಯಾರು ಭಗವಂತನ ಭಕ್ತಿಯನ್ನ ಮಾಡ್ತಾರೋ, ಅದು ವೇದಗಳಿಂದ ಆ ವಿಷಯಗಳನ್ನ ತಿಳ್ಕೊಂಡು ಅದನ್ನ ಆನಂದ ಪಡ್ತಾನಲ್ಲ ಅಂತ ಭಗವಂತನ ಭಕ್ತರು ಮಾತ್ರ ಇದನ್ನ ಮಾಡೋದಕ್ಕಾಗೋದು ಅಂತ ನಾವು ತಿಳ್ಕೊಂಡಿದ್ವಿ. ಈಗ ಇಲ್ಲಿ ಮುಂದುವರೆದು ಹೇಳ್ತಾನೆ ನೋಡಿ, ಈ ಶ್ಲೋಕದಲ್ಲಿ ಬ್ರಹ್ಮ ನಮಗಿರುವಂಥ ಕಷ್ಟಗಳು, ನೋವುಗಳು, ದುಃಖ ಏನೇನೋ ಇದೆಯಲ್ವಾ ಈ ಒಂದು ಐಹಿಕ ಪ್ರಪಂಚದಲ್ಲಿ, ಇದರಿಂದ ಹೊರಗಡೆ ಬರೋದು ಹೇಗೆ ಅನ್ನೋದ್ರ ಬಗ್ಗೆ ಇಲ್ಲಿ ತಿಳಿಸ್ತಾ ಇದ್ದಾನೆ. ಏನ್ ಹೇಳ್ತಾನೆ ಅಂತಂದ್ರೆ, ಭಗವಂತ ಈ ಒಂದು ಲೋಕದ ಜನರೆಲ್ಲರೂ ಕೂಡ ಭೌತಿಕ ವ್ಯಾಕುಲಗಳಲ್ಲೇ ತೊಡಗಿರ್ತಾರೆ. ಅವ್ರಿಗೆ ಗೊತ್ತಿಲ್ಲ ಇದು ಕಷ್ಟ, ಇದು ನೋವಿಂದ ತುಂಬಿರುವಂಥದ್ದು ಅಂತ. ಆದರೆ ಯಾವಾಗಲೂ ಅವರು ಇಲ್ಲಿರುವಂತಹ ವ್ಯಾಕುಲಗಳಲ್ಲೇ ಇರ್ತಾರೆ. ಅವ್ರು ಯಾವಾಗಲೂ ಭಯ ಪಟ್ಕೊಂಡಿರ್ತಾರೆ. ಆಮೇಲೆ ಯಾವಾಗಲೂ ಕೂಡ ಅಂದರೆ ಈ ಲೌಕಿಕ ಪ್ರಪಂಚದ ಜನರು ಹೇಗಿರ್ತಾರೆ ಅನ್ನೋದನ್ನ ಹೇಳ್ತಾ ಇದ್ದಾನೆ ಇಲ್ಲಿ. ಈಗ ನಾವು ಅದನ್ನ ಯೋಚನೆ ಮಾಡಿ ನೋಡಿದಾಗ ಅವನು ಹೇಳ್ತಾ ಇರೋದು ಸರಿ ಅನ್ಸತ್ತಲ್ವಾ? ಈಗ ನಾವು ಯಾವಾಗಲೂ ವ್ಯಾಕುಲದಲ್ಲಿ ಇರ್ತೀವಿ. ಇದೇನಾಗ್ಬಿಡುತ್ತೋ, ಅದೇನಾಗ್ಬಿಡುತ್ತೋ, ಅದು ಹಿಂಗಾಗೋಯ್ತು, ಅದು ಹಂಗಾಗೋಯ್ತು. ಆಮೇಲೆ ಬೇರೆಯವ್ರ ಹತ್ರ ಮಾತಾಡೋದಕ್ಕೆ ಹೆದರ್ಕೊಳ್ಳೋದು, ಒಬ್ಬರೇ ಇರೋದಕ್ಕೆ ಹೆದರ್ಕೊಳ್ಳೋದು, ಈ ಜಗತ್ತನ್ನ ಫೇಸ್ ಮಾಡೋದು ಹೇಗೆ ಅಂತ ಹೆದರ್ಕೊಳ್ಳೋದು, ಈ ರೀತಿ ಒಂದಲ್ಲ ಒಂದು ರೀತಿಯ ಭಯದಲ್ಲಿ ಇರ್ತೀವಿ. ಮತ್ತು ಯಾವಾಗಲೂ ತಮ್ಮ ಧನ, ಶರೀರ ಮತ್ತು ಸ್ನೇಹಿತರನ್ನ ರಕ್ಷಣೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಆಮೇಲೆ ಅವರು ಯಾವಾಗಲೂ ವ್ಯಸನಗಳಿಂದ ಏನೇನೋ ದುಶ್ಚಟಗಳಿರುತ್ತೆ ಅದರಿಂದ, ಮತ್ತೆ ನ್ಯಾಯಬಾಹಿರವಾದಂತಹ ಅಂದರೆ ಯಾವುದು ಅನ್ಯಾಯವಾಗಿರುತ್ತೋ ಅಂಥ ಒಂದು ಆಸೆಗಳನ್ನು ಪಡೋದು. ಆಮೇಲೆ ಅನ್ಯಾಯದಿಂದ ಇರುವಂತಹ ವಸ್ತುಗಳನ್ನು ಅವರು ತುಂಬಿಸಿಟ್ಕೊಂಡಿರ್ತಾರೆ. ಯಾವುದು ನಮಗೆ ಬೇಕಾಗಿರೋದಿಲ್ವೋ ಅಂಥದನ್ನು ಕೂಡ ತುಂಬಿಸಿಟ್ಕೊಂಡಿರೋದು. ಮತ್ತು ತಮ್ಮ ಹೊಣೆಗಾರಿಕೆಗಳನ್ನು ಕೃಪಣತೆಯಿಂದ, ಇದು ನನ್ನ ಹೊಣೆ ಮಾಡಬೇಕು ಅಂತ ಅವ್ರು ಮಾಡೋದಿಲ್ಲ. ಆದರೆ ತಮ್ಮ ಹೊಣೆಗಾರಿಕೆಯನ್ನು ಯಾವ ರೀತಿ ಮಾಡ್ತಾರೆ? ಕೃಪಣತೆಯಿಂದ, ನನ್ನದು ಅನ್ನುವಂಥ ನಶ್ವರ ಕಲ್ಪನೆಗಳ ಮೇಲೆ ಆಧಾರವಾಗಿರುತ್ತೆ. ಈಗ ನಮ್ಮ ಹೊಣೆ ಏನು? ಮನುಷ್ಯನಾಗಿ ಹುಟ್ಟಿದ ಮೇಲೆ ನನ್ನ ಜನ್ಮವನ್ನು ಸಾರ್ಥಕ ಮಾಡಿಕೊಂಡು ಬೇರೆಯವ್ರಿಗೂ ಕೂಡ ಆ ದಾರಿಯಲ್ಲಿ ಕರ್ಕೊಂಡು ಹೋಗಬೇಕು. ಇದು ನನ್ನ ಹೊಣೆಗಾರಿಕೆ. ಆದರೆ ನಾವೇನು ಮಾಡ್ತಿದ್ದೀವಿ? ಕೃಪಣತೆ ಇರೋದ್ರಿಂದ ಯಾವುದು ನಶ್ವರನೋ ಅದನ್ನು ನಾನು ನಂದು ಅಂತ ತಿಳ್ಕೊಂಡು ಅದರ ಬಗ್ಗೆ ನಾನು ಹೊಣೆಗಾರಿಕೆ ಅಂತ ಹೇಳೋದು. ಈಗ ಈ ಮನೆನ ಕಾಪಾಡಬೇಕು ನಾನು ಅನ್ನೋದು ನನ್ನ ಹೊಣೆ ಅಂತ ತಿಳ್ಕೊಂಡಿರ್ತೀವಿ. ಮನೆ ಏನು, ಒಂದೇ ಒಂದು ಭೂಕಂಪ ಬಂದರೆ ಅದು ನೆಲಸಮ ಆಗ್ಬಿಡುತ್ತಲ್ವ, ಅದು ಶಾಶ್ವತವಾಗಿರತ್ತಾ? ಇಲ್ಲ. ಅದಕ್ಕೋಸ್ಕರ ನಾನು ತಲೆ ಕೆಡಿಸ್ಕೊಳ್ಳೋದು. ಇನ್ನು ನನ್ನ ಶರೀರದ ಸಂಬಂಧಿಗಳಿರ್ತಾರಲ್ಲ ಅವ್ರಿಗೋಸ್ಕರ ತಲೆ ಕೆಡಿಸ್ಕೊಳ್ಳೋದು. ಈ ರೀತಿ ಯಾವುದು ನಶ್ವರ ಆಗಿರುತ್ತೋ ಅಂಥದ್ರ ಮೇಲೇ ನಮ್ಮ ಹೊಣೆಗಾರಿಕೆಗಳನ್ನು ನಾವು ಆಧಾರವಾಗಿ ಇಟ್ಕೊಂಡು ಮಾಡ್ತಿರ್ತೀವಿ. ಎಲ್ಲಿವರೆಗೆ ಅವರು ನಿನ್ನ ಸುರಕ್ಷಿತವಾದಂತಹ ಪಾದಕಮಲಗಳ ಆಶ್ರಯವನ್ನು ಪಡೆಯೋದಿಲ್ವೋ ಅಲ್ಲಿವರೆಗೂ ಕೂಡ ಅವರು ಅಂಥ ವ್ಯಾಕುಲಗಳಿಂದ
ತುಂಬಿರ್ತಾರೆ ಅಂತಂದ್ಬಿಟ್ಟು ಇಲ್ಲಿ ಬ್ರಹ್ಮ ಹೇಳ್ತಾ ಇದ್ದಾನೆ. ಅಂದರೆ ಇಲ್ಲಿ ಬ್ರಹ್ಮ ಇಂಡೈರೆಕ್ಟ್ ಆಗಿ ನಮಗೆ ಹೇಳ್ತಾ ಇದ್ದಾನೆ, ನೀವು ಯಾವಾಗಲೂ ಬರೀ ಭಯಗ್ರಸ್ತರಾಗಿರ್ತೀರ, ಶೋಕದಿಂದ ಇರ್ತೀರ. ಇದಕ್ಕೆಲ್ಲ ಕಾರಣ ಏನು ಅಂತಂದರೆ, ಇದನ್ನೆಲ್ಲ ಬಿಟ್ಟು ನೀವು ಸುರಕ್ಷಿತವಾಗಿರುವಂಥ ಪಾದಕಮಲಗಳನ್ನು ಹಿಡ್ಕೊಳ್ಳಿ, ಅದರ ಆಶ್ರಯವನ್ನು ಪಡ್ಕೊಳ್ಳಿ ಅಂತಂದ್ಬಿಟ್ಟು ಹೇಳ್ತಾ ಇರೋದು. ಆಯಿತಾ? ಇದು ಇದರ ಅರ್ಥ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಒಬ್ಬನು ಕುಟುಂಬ ಯೋಚನೆಗಳಲ್ಲಿ ತೊಡಗಿಕೊಂಡಿದ್ದಾನೆ ಎನ್ನೋಣ. ಅವನು ಹೇಗೆ ತಾನೇ ಸದಾ ಭಗವಂತನ ನಾಮ, ಕೀರ್ತಿ, ಗುಣ ಮುಂತಾದವನ್ನು ಕುರಿತು ಯೋಚಿಸಲು ಸಾಧ್ಯ ಎಂದು ಯಾರಾದರೂ ಪ್ರಶ್ನಿಸಬಹುದು. ಈ ಭೌತಿಕ ಜಗತ್ತಿನಲ್ಲಿ ಪ್ರತಿಯೊಬ್ಬನೂ ಯೋಚನೆಗಳಿಂದ ತುಂಬಿರುತ್ತಾನೆ. ಏನೆಂದರೆ, ತನ್ನ ಕುಟುಂಬ ಪೋಷಣೆ ಹೇಗೆ ಆದೀತು, ತನ್ನ ಸಂಪತ್ತಿನ ರಕ್ಷಣೆ ಹೇಗೆ, ತನ್ನ ಸ್ನೇಹಿತ ಮತ್ತು ಮಿತ್ರರು ಕೂಡ ಹೇಗೆ ಮುಂದುವರಿಬೇಕು ಇತ್ಯಾದಿಯಾಗಿ. ಹೀಗೆ ಅವನು ತನ್ನ ಯಥಾಸ್ಥಿತಿಯನ್ನು ಕಾಪಾಡಿಕೊಳ್ಳಲು ಯತ್ನಿಸುತ್ತಾ ಯಾವಾಗಲೂ ಭಯದಿಂದಲೂ ಶೋಕದಿಂದಲೂ ಕೂಡಿರುತ್ತಾನೆ. ಈ ಪ್ರಶ್ನೆಗೆ ಉತ್ತರ ರೂಪದಲ್ಲಿ ಬ್ರಹ್ಮನು ಹೇಳಿದ ಈ ಮಾತು ಬಹಳ ಸಮರ್ಪಕವಾಗಿದೆ. ಅಂದರೆ ಈಗ ನಮ್ಮನ್ನು ತಗೊಂಡಾಗ ನಾವು ಯಾವಾಗಲೂ ಕೂಡ ಕುಟುಂಬದ ವಿಷಯದಲ್ಲೇ ನಾವು ಯೋಚನೆಯಲ್ಲಿ ಮುಳುಗಿರ್ತೀವಿ ಅಲ್ವಾ? ಈಗ ಎಕ್ಸಾಂಪಲ್ಗೆ ನಾವು ದೇವಸ್ಥಾನಕ್ಕೆ ಹೋಗಿರ್ತೀವಿ, ಅಲ್ಲಿ ಒಂದು 5 ನಿಮಿಷ ಆದರೂ ನಾವು ನೆಮ್ಮದಿಯಾಗಿ ಕೂತ್ಕೊಳ್ತೀವ? ಇಲ್ಲ. ಅಲ್ಲಿ ಹೋಗಿ ತಲುಪಿದ ತಕ್ಷಣವೇ ನಮಗೆ ಮನೆ ಕಡೆ ಯೋಚನೆ ಬರುತ್ತೆ. ಅಯ್ಯೋ, ಮನೆಯಲ್ಲಿ ಇದು ಮಾಡಿಲ್ಲ, ಅದು ಮಾಡಿಲ್ಲ, ಅವರಿದ್ದಾರೆ, ಇವರಿದ್ದಾರೆ, ಹೀಗೆ ನಮ್ದು ಏನೋ ಒಂದು ಯೋಚನೆ ಇರುತ್ತೆ ಅಲ್ವಾ? ಯಾವಾಗ ನೋಡಿದ್ರೂ ಕುಟುಂಬದ ಯೋಚನೆಗಳಲ್ಲಿ ನಾವು ಮುಳುಗಿರ್ತೀವಿ. ಅವನು ಹೇಗೆ ತಾನೇ ಅಂದರೆ, ಈ ರೀತಿ ಕುಟುಂಬದ ಯೋಚನೆಗಳಲ್ಲಿ ಮುಳುಗಿರೋನು ಭಗವಂತನನ್ನು ನೆನೆಸ್ಕೊಳ್ಳೋದು ಹೇಗೆ, ಅವನ ನಾಮ ಕೀರ್ತಿ ಇದನ್ನೆಲ್ಲ ನೆನೆಸ್ಕೊಳ್ಳೋದಕ್ಕೆ ಹೇಗೆ ತಾನೇ ಸಾಧ್ಯ ಅಂತ ಯಾರಾದರೂ ಪ್ರಶ್ನೆ ಮಾಡಿದ್ರೆ, ಅಂದರೆ ನಾವೇ ಮಾಡ್ಬೋದು. ಈಗ ನಮಗೆ ಅನಿಸುತ್ತೆ, ಹೌದು ನನಗೆ ಇಷ್ಟೊಂದು ಜವಾಬ್ದಾರಿಗಳಿದೆ, ನಾನು ಮಕ್ಕಳನ್ನ ನೋಡ್ಕೋಬೇಕು, ಮೊಮ್ಮಕ್ಕಳನ್ನ ನೋಡ್ಕೋಬೇಕು, ಆಮೇಲೆ ಅಡುಗೆ ಮಾಡಬೇಕು, ಮನೆ ಕೆಲಸ ಮಾಡಬೇಕು ಅಂದರೆ ಈ ರೀತಿಯ ಕೆಲಸಗಳಲ್ಲೇ ನಮಗೆ ಟೈಮ್ ಸಿಗಲ್ಲ ಅಂದಮೇಲೆ ಭಗವಂತನ ನಾಮ ಕೀರ್ತಿ ಗುಣ ಇದನ್ನೆಲ್ಲ ಎಲ್ಲಪ್ಪ ನಾವು ಮಾಡೋಕ್ಕಾಗುತ್ತೆ ಅಂತ ಪ್ರಶ್ನೆ ಬರೋದು ಸಹಜ ಅಲ್ವಾ? ಈ ಭೌತಿಕ ಪ್ರಪಂಚದಲ್ಲಿ ಪ್ರತಿಯೊಬ್ಬ ಕೂಡ ಯೋಚನೆಯಲ್ಲೇ ತುಂಬಿ ತುಳುಕಾಡ್ತಾ ಇರ್ತಾನೆ. ನೀವು ಯಾವುದಾದ್ರೂ ಒಂದು ಚಿಕ್ಕ ಮಗುಗೆ ಹೋಗಿ ಕೇಳಿ, ಅದು ಕೂಡ ಯೋಚನೆಯಿಂದ ತುಂಬ್ಕೊಂಬಿಟ್ಟಿರುತ್ತೆ. ಆಮೇಲೆ ಯಾರಾದರೂ ಒಬ್ಬ ವ್ಯಕ್ತಿ, ಒಬ್ಬ ಹೆಂಗಸು, ಒಬ್ಬ ಮುದುಕ ಯಾರನ್ನಾದರೂ ಕೇಳಿ ನೀವು ಅವರು ಯೋಚನೆಯಲ್ಲಿ ತುಂಬಿಕೊಂಡಿರ್ತಾರೆ. ಏನು ಅವ್ರ ಯೋಚನೆ ಇರುತ್ತೆ ಅಂತಂದರೆ, ನನ್ನ ಕುಟುಂಬದ ಪೋಷಣೆಯನ್ನು ಹೇಗೆ ಮಾಡೋದು, ಅಂದರೆ ಈ ಮನೆ ನಡಿಬೇಕು, ಹೇಗೆ ನಡೆಯುತ್ತೆ, ಹೇಗಾಗುತ್ತಿದೆಲ್ಲ, ಮತ್ತು ಈ ಸಂಪತ್ತಿರೋರಾದರೆ ಅವ್ರೇನು ಮಾಡ್ತಾರೆ, ಇದನ್ನೆಲ್ಲ ಹೇಗಪ್ಪ ರಕ್ಷಣೆ ಮಾಡೋದು ಅಂತ. ಇನ್ನು ಕೆಲವ್ರಿಗೆ ಏನಂದರೆ, ನನ್ನ ಸ್ನೇಹಿತರು ಅಥವಾ ನನಗೆ ತುಂಬ ಇಷ್ಟ ಆಗಿರೋರು, ನನ್ನ ಜೊತೆ ಇರೋರು, ಇವರೆಲ್ಲ ಹೇಗಪ್ಪ ಮುಂದುವರಿಯೋದು, ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಯೋಚನೆಗಳು ಅನ್ನೋದು ಇದ್ದೇ ಇರುತ್ತೆ. ಹೀಗೆ ಅವರು ತನ್ನ ಯಥಾಸ್ಥಿತಿಯನ್ನು ಕಾಪಾಡಿಕೊಳ್ಳೋದಕ್ಕೆ, ಅಂದರೆ ಏನು, ನಾನು ಹೇಗಿದ್ದೀನೋ ಈಗ ನನಗೆ 1-2 ಬಂಗ್ಲೆ ಇರುತ್ತೆ, ನನಗೆ ಚೆನ್ನಾಗಿ ಆಳುಕಾಳುಗಳಿದ್ದಾರೆ, ಸಂಪತ್ತಿರುತ್ತೆ. ಈಗ ನಾನು ಇದನ್ನು ಕಾಪಾಡಿಕೊಳ್ಳೋದಕ್ಕೆ ಯಾವಾಗಲೂ ಭಯದಿಂದ ಶೋಕದಿಂದ ನಾನು ಕೂಡಿರ್ತೀನಲ್ವಾ? ಅದು ನಿಜ ತಾನೇ? ಹೇಗಪ್ಪ ನಾನು ಇದನ್ನು ಸುರಕ್ಷಿತವಾಗಿಡೋದು, ಯಾರಾದರೂ ಬಂದು ಕತ್ಕೊಂಡು ಹೋಗ್ಬಿಟ್ರೆ, ಅಂದರೆ ಅಲ್ಲಿ ಭಯನೂ ಇದೆ, ಒಂದು ಶೋಕ ಅನ್ನೋದು ಇದೆ ಅಲ್ವಾ? ಈ ಪ್ರಶ್ನೆಗೆ ಉತ್ತರ ಕೊಡೋ ಅಂಥ ರೂಪದಲ್ಲಿ ಇಲ್ಲಿ ಬ್ರಹ್ಮ ಈಗ ಹೇಳಿರುವಂಥ ಮಾತು ಸರಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈ ರೀತಿಯ ಭಯ ಮತ್ತು ಶೋಕದಿಂದ ನಾವು ಹೊರಗಡೆ ಬರಬೇಕು ಅಂತಂದರೆ ಏನು ಮಾಡಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಭಗವಂತನ ಶುದ್ಧ ಭಕ್ತನು ಎಂದಿಗೂ ತಾನು ತನ್ನ ಮನೆಯ ಒಡೆಯನೆಂದು ಭಾವಿಸುವುದಿಲ್ಲ. ಅವನು ತನ್ನ ಪ್ರತಿಯೊಂದನ್ನು ಭಗವಂತನ ಪರಮ ನಿಯಂತ್ರಣಕ್ಕೆ ಅಧೀನಗೊಳಿಸುತ್ತಾನೆ. ಆದುದರಿಂದ ಅವನಿಗೆ ತನ್ನ ಕುಟುಂಬದ ಪೋಷಣೆಯ ಅಥವಾ ಕುಟುಂಬದ ಹಿತರಕ್ಷಣೆಯ ಭಯ ಇರುವುದಿಲ್ಲ. ಈ ಬಗೆಯ ಶರಣಾಗತಿಯ ನಿಮಿತ್ತ ಅವನಿಗೆ ಮುಂದೆ ಸಂಪತ್ತಿನ ಕಡೆಗೆ ಆಕರ್ಷಣೆಯೂ ಇರುವುದಿಲ್ಲ. ಒಂದು ವೇಳೆ ಸಂಪತ್ತಿನ ಕಡೆಗೆ ಆಕರ್ಷಣೆ ಇದ್ದರೂ ಅದು ಇಂದ್ರಿಯ ಸುಖೋಪಭೋಗಕ್ಕಾಗಿ ಅಲ್ಲ, ಅದು ಭಗವತ್ ಸೇವೆಗಾಗಿ ಇರುತ್ತದೆ. ನೋಡಿ, ಇಲ್ಲಿ ಬ್ರಹ್ಮ ನಮಗೆ ಬರುವಂಥ ಒಂದು ಪ್ರಶ್ನೆಗೆ, ಅಂದರೆ ನಮಗಿಷ್ಟೆಲ್ಲ ಒಂದು ತೊಂದರೆಗಳು, ಕಷ್ಟ, ಭಯ, ಅದು ಇದು ಎಲ್ಲ ಇದೆಯಲ್ಲ, ಇದ್ರ ಮಧ್ಯೆ ನಾವು ಭಗವಂತನ ಸ್ಮರಣೆ ಹೇಗೆ ಮಾಡೋದು, ಅದೆಲ್ಲ ಹೇಗೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರಲ್ಲ, ಅದಕ್ಕೆ ಉತ್ತರ ಕೊಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಏನು ಅಂತಂದರೆ, ಒಬ್ಬ ಭಗವಂತನ ಶುದ್ಧ ಭಕ್ತ ಇರ್ತಾನಲ್ಲ, ಅವನು ತಾನಿರುವಂಥ ಮನೆ ಆಗಿರ್ಬೋದು, ತನ್ನ ಕುಟುಂಬನೇ ಆಗಿರ್ಬೋದು, ಅದಕ್ಕೆ ನಾನು ಒಡೆಯ ಅಂತ ಅವನು ಅಂದ್ಕೊಳ್ಳೋದಿಲ್ಲ. ಯಾಕೆ ಅಂತಂದರೆ, ಅವನು ಯಾವಾಗ ಭಕ್ತನಾಗ
ಏನಾಗ್ಬಿಡ್ತಾನೋ ಅದು ಕಂಪ್ಲೀಟ್ ಆಗಿ ಅವನು ಭಗವಂತನ ಮೇಲೆ ಹಾಕ್ಬಿಡ್ತಾನೆ. ನೀನೇ ಇದನ್ನೆಲ್ಲ ತಗೊಳಪ್ಪ, ಸಮರ್ಪಣೆ ಮಾಡ್ಬಿಟ್ಟಿದ್ದೀನಿ. ನಿನ್ನ ನಾಮಸ್ಮರಣೆ, ನೀನು ಕೊಟ್ಟಿರುವಂಥ ಕೆಲಸವನ್ನ ಮಾಡ್ಕೊಂಡಿರೋದು ಅಷ್ಟೇ ನನ್ನ ಕೆಲಸ. ಅಂದರೆ ಒಂದು ಸೇವಕನ ಥರ ಇದ್ಬಿಡ್ತಾನೆ. ಅವನ ನಿಯಂತ್ರಣಕ್ಕೆ ಪ್ರತಿಯೊಂದನ್ನು ಕೊಟ್ಬಿಟ್ಟಿರ್ತಾನೆ ಅಂದಮೇಲೆ, ನನ್ನ ಮನೆ ಬಗ್ಗೆ, ನನ್ನ ಆಸ್ತಿ ಪಾಸ್ತಿ ಬಗ್ಗೆ ಅಕಸ್ಮಾತ್ ಇದ್ರೂ ಕೂಡ ಅದ್ರ ಬಗ್ಗೆ ಯೋಚನೆ ಮಾಡೋದಕ್ಕೂ ಹೋಗೋದಿಲ್ಲ ಅವನು. ಅವನಿದಾನೆ ನೋಡ್ಕೊಳ್ತಾನೆ. ನನ್ನ ಕೆಲಸ ಏನು? ಅವನ ನಾಮಸ್ಮರಣೆ ಮಾಡೋದು, ಅವನು ಏನು ಕೆಲಸ ಕೊಡ್ತಾನೋ ಅದನ್ನು ಡೈಲಿ ಮಾಡ್ಕೊಂಡು ಹೋಗೋದು ಅಷ್ಟೇ. ಅಂದರೆ ಭಗವಂತನ ನಿಯಂತ್ರಣಕ್ಕೆ ಅದನ್ನು ಕೊಟ್ಬಿಟ್ಟಿರ್ತಾನಲ್ವ, ಅದಕ್ಕೋಸ್ಕರ ಅವನು ತನ್ನ ಕುಟುಂಬದ ಪೋಷಣೆ ಆಗಿರಬಹುದು, ತನ್ನ ಕುಟುಂಬದವರ ರಕ್ಷಣೆ ಆಗಿರ್ಬೋದು, ಅವ್ರ ಭಯನೂ ಕೂಡ ಅವನಿಗಿರೋದಿಲ್ಲ. ಅವನೇನು ಬೇಕೋ ಆ ರೀತಿ ನಡೆಯುತ್ತೆ. ಅವನು ಹೇಗೆ ಮಾಡ್ತಾನೋ ಆ ರೀತಿ ನಡೆಸ್ಕೊಂಡು ಹೋಗ್ತಾನೆ ಅಂತಂದ್ಬಿಟ್ಟು ಅವನು ಆರಾಮಾಗಿರ್ತಾನೆ. ಈ ರೀತಿಯ ಶರಣಾಗತಿ ಇರೋದ್ರಿಂದ ಅವನಿಗೆ ಸಂಪತ್ತಿನ ಕಡೆಗೂ ಕೂಡ ಆಕರ್ಷಣೆ ಇರೋದಿಲ್ಲ. ಒಂದು ವೇಳೆ ಏನಾದರೂ ಅವನಿಗೆ ಹಣದ ಮೇಲೆ ಆಕರ್ಷಣೆ ಇದ್ರೂ ಕೂಡ ಅದು ಏನಕ್ಕಿರುತ್ತೆ, ನನ್ನ ಭಗವಂತನಿಗೆ ನಾನು ಏನೋ ಒಂದು ಮಾಡಬೇಕು ಅಂತ ಇರುತ್ತೆ ಹೊರತು ತಾನೇನೋ ತಗೋಬೇಕು, ಸುಖವನ್ನು ಅನುಭವಿಸ್ಬೇಕು ಅಂತಿರೋದಿಲ್ಲ. ಅದನ್ನು ಕೂಡ ಅವನು ಭಗವತ್ ಸೇವೆಗೋಸ್ಕರ ಆ ಆಸೆಯನ್ನು ಇಟ್ಕೊಂಡಿರ್ತಾನೆ ಹೊರತು ತನ್ನ ಸ್ವಂತ ಸುಖಕ್ಕೋಸ್ಕರ ಅವನು ಏನೂ ಆಸೆಗಳನ್ನು ಇಟ್ಕೊಂಡಿರೋದಿಲ್ಲ. ಒಬ್ಬ ಸಾಮಾನ್ಯ ಮನುಷ್ಯನ ಹಾಗೆಯೇ ಒಬ್ಬ ಶುದ್ಧ ಭಕ್ತನು ಸಂಪತ್ತಿನ ಶೇಖರಣೆಯತ್ತ ಆಕರ್ಷಿತನಾಗಬಹುದು. ಅದರ ವ್ಯತ್ಯಾಸ ಇಷ್ಟೇ. ಒಬ್ಬ ಭಕ್ತನು ಭಗವಂತನ ಸೇವೆಗಾಗಿ ಧನ ಸಂಪಾದನೆ ಮಾಡುವನು. ಸಾಮಾನ್ಯ ಮನುಷ್ಯನಾದರೂ ತನ್ನ ಇಂದ್ರಿಯಗಳ ಸುಖೋಪಭೋಗಕ್ಕಾಗಿ ಧನಾರ್ಜನೆ ಮಾಡುವನು. ಆದ್ದರಿಂದ ಒಬ್ಬ ಭಕ್ತನು ಮಾಡುವ ಧನಾರ್ಜನೆಯು ಪ್ರಾಪಂಚಿಕ ಮನುಷ್ಯನಿಗೆ ಆಗುವ ಹಾಗೆ ಕ್ಲೇಶಕ್ಕೆ ಕಾರಣವಾಗುವುದಿಲ್ಲ. ಅದಲ್ಲದೆ ಪರಿಶುದ್ಧನಾದ ಭಕ್ತನು ಭಗವಂತನ ಸೇವೆಯನ್ನು ಮಾಡುವ ಭಾವನೆಯಿಂದ ಪ್ರತಿಯೊಂದನ್ನೂ ಸ್ವೀಕರಿಸುವುದರಿಂದ ಧನಾರ್ಜನೆಯ ವಿಷದ ಹಲ್ಲುಗಳು ಕೀಳಲ್ಪಟ್ಟಿರುತ್ತವೆ. ಒಂದು ಹಾವಿನ ವಿಷದ ಹಲ್ಲನ್ನು ತೆಗೆದಿದ್ದರೆ ಅದು ಒಬ್ಬ ಮನುಷ್ಯನಿಗೆ ಕಚ್ಚಿದರೆ ಮಾರಕ ಪರಿಣಾಮವಾಗುವುದಿಲ್ಲ. ಹಾಗೆಯೇ ಭಗವಂತನಿಗೋಸ್ಕರ ಸಂಗ್ರಹಿಸಿದ ಧನಕ್ಕೆ ವಿಷದ ಹಲ್ಲುಗಳಿರುವುದಿಲ್ಲ ಮತ್ತು ಅದರಿಂದ ಮಾರಕ ಪರಿಣಾಮವೂ ಇಲ್ಲ. ಒಬ್ಬ ಶುದ್ಧ ಭಕ್ತನು ಸಾಮಾನ್ಯ ಮನುಷ್ಯನ ಹಾಗೆಯೇ ಜಗತ್ತಿನಲ್ಲಿದ್ದರೂ ಲೌಕಿಕ ವ್ಯವಹಾರಗಳಲ್ಲಿ ಸಿಕ್ಕಿಬೀಳುವುದಿಲ್ಲ. ಇಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯನಿಗೂ ಒಬ್ಬ ಭಕ್ತನಿಗೂ ಏನು ವ್ಯತ್ಯಾಸ ಇದೆ, ಮತ್ತು ಅದನ್ನು ಒಂದು ಹಾವು ಮತ್ತು ಹಲ್ಲು ಕಿತ್ತ ಹಾವು ಎರಡು ತಗೊಂಡು ಇಲ್ಲಿ ಹೋಲಿಕೆ ಕೊಟ್ಟು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ನಾವು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಈಗ ಒಬ್ಬ ಸಾಮಾನ್ಯ ಮನುಷ್ಯ ಹೇಗೆ ಹಣವನ್ನು ಸಂಗ್ರಹಣೆ ಮಾಡ್ತಾನೋ ಅದೇ ರೀತಿ ಶುದ್ಧ ಭಕ್ತ ಕೂಡ ಸಂಗ್ರಹಣೆ ಮಾಡ್ತಾನೆ ಅಂತ ಇಟ್ಕೊಳ್ಳಿ. ಅವನಿಗೆ ಆ ಕಡೆ ಒಂದು ಆಕರ್ಷಣೆ ಇದ್ರೂ ಕೂಡ ಇಲ್ಲಿ ಸಾಮಾನ್ಯ ಮನುಷ್ಯ ಏನು ಮಾಡ್ತಾನೆ, ತನಗೋಸ್ಕರ ಮಾಡ್ಕೊಳ್ತಾನೆ, ತನ್ನ ಇಂದ್ರಿಯಗಳನ್ನು ತೃಪ್ತಿಪಡಿಸ್ಕೊಳ್ಳೋದಕ್ಕೋಸ್ಕರ ಅವನು ಹಣ ಸಂಪಾದನೆ ಮಾಡ್ತಿರ್ತಾನೆ. ಅದೇ ಒಬ್ಬ ಭಗವಂತನ ಭಕ್ತ ಏನು ಮಾಡ್ತಾನೆ, ಇದು ಭಗವಂತನಿಗೋಸ್ಕರ ನಾನು ಮಾಡಬೇಕು, ಅವನ ಸೇವೆಗೆ ಏನೋ ಒಂದು ತರೋದಕ್ಕೋ ಅಥವಾ ಆ ಭಗವಂತನಿಗೋಸ್ಕರ ಏನೋ ಒಂದು ಮಾಡೋದಕ್ಕೋ ಅದನ್ನ ಮಾಡ್ತಾ ಇರ್ತಾನೆ. ಅದಕ್ಕೋಸ್ಕರ ಏನಾಗುತ್ತೆ, ಈಗ ಒಬ್ಬ ಸಾಮಾನ್ಯ ಮನುಷ್ಯ ಹಣವನ್ನು ಸಂಗ್ರಹಣೆ ಮಾಡಿ ತನ್ನ ಇಂದ್ರಿಯಗಳನ್ನು ತೃಪ್ತಿಪಡಿಸ್ಕೊಳ್ತಾನೆ, ಆಗ ಅವನು ಕ್ಲೇಶಕ್ಕೆ ಕಾರಣ ಆಗುತ್ತೆ ಅದು. ಆದರೆ ಪರಿಶುದ್ಧವಾದ ಭಕ್ತ ಈ ರೀತಿ ಭಗವಂತನ ಸೇವೆಯನ್ನು ಮಾಡೋದಕ್ಕೋಸ್ಕರ, ಅಂದರೆ ಆ ಒಂದು ಭಾವನೆಯನ್ನ ಇಟ್ಕೊಂಡು ಅವನು ಹಣವನ್ನ ಸಂಗ್ರಹಣೆ ಮಾಡ್ತಾನಲ್ಲ, ಅವನಿಗೆ ಈ ಕ್ಲೇಶಗಳು ಅದು ಇದು ಅನ್ನೋದು ಇರೋದಿಲ್ಲ. ಅಂದರೆ ಅದರಲ್ಲಿ ಏನೇ ಇದ್ರೂ ಅದರ ಪರಿಣಾಮ ಇವನಿಗಾಗೋದಿಲ್ಲ. ಯಾಕೆ, ಅಲ್ಲಿ ಭಗವಂತನ ಸೇವೆ ಅಂತ ಇಟ್ಕೊಂಡು ಭಾವನೆ ಇಟ್ಕೊಂಡು ಅದಕ್ಕೋಸ್ಕರ ಅವನು ಮಾಡ್ತಿರ್ತಾನಲ್ವಾ, ಅದಕ್ಕೋಸ್ಕರ. ಅಂದರೆ ನಾವು ಮಾಡುವಂಥ ಕೆಲಸ, ನಾವು ಗಳಿಸುವಂಥ ಹಣ, ಆಸ್ತಿ ಪಾಸ್ತಿ, ಕುಟುಂಬ ಏನೇ ಆಗಿರಬಹುದು, ಅದು ಭಗವಂತನ ಸೇವೆಗೋಸ್ಕರ ಅಂತಂದಾಗ ಅದರಿಂದ ನಮಗೆ ಯಾವುದೇ ಕೆಟ್ಟ ಪರಿಣಾಮ ಆಗೋದಿಲ್ಲ. ಅದೇ ನಾವು ನಮಗೋಸ್ಕರ ಅಂತಂದಾಗ ಅದರ ಪ್ರತಿಫಲವನ್ನು ನಾವು ಅನುಭವಿಸ್ಬೇಕಾಗಿರುತ್ತೆ. ಇದಕ್ಕೊಂದು ಎಕ್ಸಾಂಪಲ್ ಏನು ಅಂತಂದರೆ, ಈಗ ವಿಷದ ಹಲ್ಲಿರುವಂಥ ಹಾವು ಕಚ್ಚಿದ್ರೆ ಒಬ್ಬನಿಗೇನಾಗುತ್ತೆ, ಅದರಲ್ಲಿರುವಂಥ ಆ ವಿಷದ ಪ್ರಭಾವ ಅವನಿಗಾಗತ್ತೆ, ಅಂದರೆ ಅದ್ರ ಪರಿಣಾಮ ಅವನಿಗಾಗತ್ತೆ. ಅದೇ ಹಲ್ಲನ್ನು ಕಿತ್ತುಬಿಟ್ಟಿರ್ತಾರಲ್ಲ, ಆ ಹಾವು ಕಚ್ಚಿದ್ರೆ ಏನಾಗುತ್ತೆ, ಆ ಕಚ್ಚಿರೋನ್ಗೇನೂ ಆಗೋದಿಲ್ಲ ಅಲ್ವಾ. ಅದೇ ರೀತಿ ಭಗವಂತನಿಗೋಸ್ಕರ ಅಂತ ಯಾರು ಸಂಗ್ರಹಣೆ ಮಾಡಿರ್ತಾರೋ ಅಂಥ ಹಣಕ್ಕೆ ವಿಷದ ಹಲ್ಲುಗಳು ಇರೋದಿಲ್ಲ. ಅದಕ್ಕೋಸ್ಕರನೇ ಅದರ ಪರಿಣಾಮ ಕೂಡ ಅವನಿಗೆ ಆಗೋದಿಲ್ಲ. ಯಾರು ಅಂತಂದರೆ ಒಬ್ಬ ಶುದ್ಧ ಭಕ್ತನಿಗೆ. ಆದರೆ ಸಾಮಾನ್ಯ ವ್ಯಕ್ತಿ ಹೇಗೆ ತನ್ನ ಆಸೆಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ಅವನು ಹಣ ಸಂಗ್ರಹಣೆ ಮಾಡುತ್ತಿರ್ತಾನೋ ಅದರಿಂದ ಬರುವಂಥ ಪರಿಣಾಮಗಳನ್ನು ಕೂಡ ಅವನು ಎದುರಿಸ್ಬೇಕಾಗಿರುತ್ತೋ, ಅದೇ ರೀತಿ ಹೇಗೆ
ವಿಷ ಇರುವಂಥ ಹಾವು ಕಚ್ಚಿದ್ರೆ ಅದರ ಪರಿಣಾಮವನ್ನು ಭೋಗಿಸ್ಬೇಕಾಗಿರುತ್ತಲ್ಲ, ಅದೇ ಒಬ್ಬ ವ್ಯಕ್ತಿ ವಿಷ ಇಲ್ಲದೆ ಅಥವಾ ಹಲ್ಲು ಇಲ್ಲದೆ ಇರುವಂಥ ಹಾವು ಕಡಿದ್ರೆ ಏನಾಗುತ್ತೆ? ಏನೂ ತೊಂದರೆ ಆಗೋದಿಲ್ಲ. ಅಂದರೆ ನನ್ನ ಮನಸ್ಸಿನಲ್ಲಿ ಭಾವನೆ ಹೇಗಿರಬೇಕು, ಭಗವಂತನಿಗೋಸ್ಕರ ಮಾಡಬೇಕಿದು, ಅದಕ್ಕೋಸ್ಕರ ನಾನು ಈ ಹಣವನ್ನು ಉಪಯೋಗಿಸ್ಬೇಕು ಅನ್ನೋ ಒಂದು ಮನಸ್ಥಿತಿಯನ್ನು ಇಟ್ಕೊಂಡು ಅವನು ಕೆಲಸ ಮಾಡಿದಾಗ ಅದರ ಪರಿಣಾಮ ಅವನಿಗಾಗೋದಿಲ್ಲ. ಒಬ್ಬ ಶುದ್ಧ ಭಕ್ತ ಸಾಮಾನ್ಯ ಮನುಷ್ಯನ ಹಾಗೆ ಈ ಒಂದು ಲೌಕಿಕ ಜಗತ್ತಿನಲ್ಲಿ ಇದ್ರೂ ಕೂಡ ಅವನು ಲೌಕಿಕ ವ್ಯವಹಾರಗಳಲ್ಲಿ ಸಿಕ್ಕಾಕೊಳ್ಳೋದಿಲ್ಲ. ನಾವು ನೋಡೋದಕ್ಕೆ ಏನನ್ಸುತ್ತೆ ಅಂದರೆ ಅವನು ಹೀಗೆ ನಮ್ಮ ಹಾಗೆ ಕೆಲಸ ಮಾಡ್ತಿದ್ದಾನೆ, ಅವನು ಹಣ ಸಂಪಾದನೆ ಮಾಡ್ತಿದ್ದಾನೆ, ಅವನು ತಿಂತಾ ಇದ್ದಾನೆ, ಈ ರೀತಿಯೆಲ್ಲ ಅನಿಸುತ್ತೆ. ಆದರೆ ಅವನ ಒಳಗಡೆ ಮನಸ್ಸಿನ ಭಾವನೆ ಹೇಗಿರುತ್ತೆ? ಅದು ತುಂಬ ಇಂಪಾರ್ಟೆಂಟು. ಭಾವಗ್ರಾಹಿ ಜನಾರ್ದನ ಅಂತ ಅದಕ್ಕೆ ಕೃಷ್ಣನ್ನ ಕರೆಯೋದು. ಯಾಕೆ? ಅವನು ಭಾವನೆಯನ್ನು ನೋಡ್ತಾನೆ ಹೊರತು ನಾವು ಮಾಡುವಂಥ ಕೆಲಸವನ್ನು ಆಮೇಲೆ ನೋಡೋದು ಅವನು. ಮೊದಲು ನನ್ನ ಮನಸ್ಸಲ್ಲಿ ಏನಿದೆ ಅಂತ ನೋಡ್ತಾನೆ. ನಾನು ನನ್ನ ಸ್ವಂತ ಸುಖಕ್ಕೋಸ್ಕರ ಇದನ್ನು ಗಳಿಸ್ತಾ ಇದ್ದೀನ ಅಥವಾ ನಾನು ಭಗವಂತನಿಗೋಸ್ಕರ ಇದನ್ನು ಮಾಡ್ತಾ ಇದ್ದೀನ ಅದನ್ನು ನೋಡ್ತಾನೆ. ಅದರ ಪ್ರಕಾರವಾಗಿ ನಮಗೆ ಅದರ ಪರಿಣಾಮಗಳು ಸಿಗೋದು. ಸೊ ಭಗವಂತನಿಗೋಸ್ಕರ ಮಾಡಿದಾಗ ನಮಗೇನೂ ಪರಿಣಾಮಗಳಿರೋದಿಲ್ಲ, ನಮಗೆಲ್ಲ ಒಳ್ಳೆಯದೇ ಆಗ್ತಾ ಇರುತ್ತೆ. ಆದರೆ ನನಗೋಸ್ಕರ ಅಂತ ನಾನು ಏನಾದರೂ ಮಾಡ್ಕೊಳ್ತಾ ಇದ್ರೆ ಅದು ನಾನೇ ಅನುಭವಿಸ್ಬೇಕು ಅದ್ರ ಪರಿಣಾಮವನ್ನು. ಸೊ ಇಲ್ಲಿ ಬ್ರಹ್ಮ ನಮಗೆ ಇಂಡೈರೆಕ್ಟಾಗಿ ಹೇಳ್ತಾ ಇದ್ದಾನೆ, ನಾವು ಹೇಗಪ್ಪ ಇದನ್ನೆಲ್ಲ ಮಾಡೋದು ಅಂತಂದರೆ, ಅಥವಾ ನಾವು ಇದರಿಂದ ಹೇಗೆ ಹೊರಗಡೆ ಬರೋದು ಅಂತಂದರೆ ಆ ಭಗವಂತನ ಪಾದಕಮಲಗಳಲ್ಲಿ ನಮ್ಮನ್ನು ನಾವು ಸಮರ್ಪಣೆ ಮಾಡಿಕೊಂಡಾಗ ಮಾತ್ರ ಇದಾಗುತ್ತೆ ಅನ್ನೋದು ಇದರ ಅರ್ಥ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.